ಹಾಯ್. ಇವತ್ತು ನಾನು ಬಿಗ್ ಬಾಸಲ್ಲಿ ಯಾರು ಟಾಪ್ 5 ಅರ್ಹತೆ ಇದೆ ಮತ್ತು ಯಾರು ಬರ್ಬೋದು, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಪೋಸ್ಟ್ ನೋಡಿದ್ದೀನಿ ಮತ್ತು ಕೆಲವರ ಒಪಿನಿಯನ್ಸು ಮತ್ತು ಆಫ್ಲೈನಲ್ಲಿ ನೋಡಿದ್ದೀನಿ. ಅವ್ರ ಪ್ರಕಾರ ಮತ್ತು ಅವ್ರ ಟಾಸ್ಕ್ ಪ್ರಕಾರ ಯಾರು ಅರ್ಹತೆ ಇದೆ ಮತ್ತು ಯಾರು ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಇದರಲ್ಲಿ ಏನು ಇವರೇ ಟಾಪ್ 1 ಟಾಪ್ 2 ಅಂತ ಏನು ಹೇಳ್ತಾ ಇಲ್ಲ. ಟಾಪ್ 5 ಇಷ್ಟು ಜನ ಬರ್ತಾರೆ ಅಂತ ಹೇಳ್ತೀನಿ. ಉಗ್ರಂ ಮಂಜು, ನೀವು ನೋಡಿದ್ದಂಗೆ ಈಗ ಅವರು ಮಾಸ್ ಮಂಜು, ಮ್ಯಾಕ್ಸ್ ಮಂಜು ಅಂತಲೇ ಫೇಮಸ್ ಆಗಿದ್ದಾರೆ. ಯಾಕೆ ಉಗ್ರಂ ಮಂಜು ಅಂದರೆ, ನಾನು ಫಸ್ಟು ಎಪಿಸೋಡಿಂದನೂ ತೊಗೊತೀನಿ. ಫಸ್ಟ್ ಎಪಿಸೋಡಿಂದನೂ ಕಂಟೆಂಟು ಮತ್ತು ಏನು ಎಂಟರ್ಟೈನ್ಮೆಂಟ್ ಅಂತಿದೆ, ಉಗ್ರಂ ಮಂಜು ಸ್ಟಾರ್ಟಿಂಗಲ್ಲಿ ಕಾಣಿಸ್ಕೊತಾರೆ ಅಂತಲೇ ಹೇಳ್ಬೋದು. ಈಗ ಸ್ಟಾರ್ಟಿಂಗ್ ಏನು ಜಗ್ಗು ಅವರಿದ್ರು, ಅವ್ರ ಪರ ಮಾತಾಡೋಕ್ಕೆ ಅಲ್ಲಿ ಯಾರಿಗೂ ಧೈರ್ಯ ಇದ್ದಿಲ್ಲ. ಅದು ಫಸ್ಟು ಸ್ಟ್ಯಾಂಡ್ ತೊಗೊಂಡಿದ್ದೆ ಉಗ್ರಂ ಮಂಜು. ಮತ್ತು ಅವರು ಜಗದೀಶ್ ಪರ ಮಾತಾಡೋಕ್ಕೂ ಎಲ್ಲ ಭಯ ಬೀಳೋರು. ಅಂಥ ವ್ಯಕ್ತಿ ಮೇಲೆ ಉಗ್ರಂ ಮಂಜು ಅವರು ಅಂಥ ವ್ಯಕ್ತಿನೇ ಸೈಲೆಂಟ್ ಮಾಡೋಕಿದ್ರು. ಜಗದೀಶ್ ಅವರೇ ಸೈಲೆಂಟ್ ಆದರು. ಆ ಥರ ಇತ್ತು. ಆಮೇಲೆ ಬರ್ತಾ ಬರ್ತಾ ಏನು ಅವರು ಸ್ಟ್ರಾಟಜಿ, ಈಗ ಒಂದು ಟಾಸ್ಕ್ ಅಂತ ಮಾಡೋದು ಅವ್ರದ್ದೇನು ಸ್ಟ್ರಾಟಜಿ ಇದೆ, ಅವ್ರ ಐಡಿಯಾಸು, ಅವ್ರ ಇನ್ಪುಟ್ಸು, ಮತ್ತು ಈಗ ಸುದೀಪ್ ಅವರು ಹೇಳ್ದಂಗೆ ಗ್ರೇ ಏರಿಯಾ. ಈ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟರೆ ಅವರೇ ಅದನ್ನು ಒಂಥರ ಡಿಫ್ರೆಂಟಾಗಿ ಆಮೇಲೆ ಆ ಟಾಸ್ಕಲ್ಲಿ ಒಂದು ಕ್ರಿಯೇಟಿವಿಟಿ ಕ್ರಿಯೇಟ್ ಮಾಡಿ ಅವ್ರ ಪ್ರಕಾರ ಅವ್ರ ಟಾಸ್ಕನ್ನ ವಿನ್ ಮಾಡ್ಕೊಂಬಂದಿದ್ದಾರೆ. ಒಂದು ಟೀಮ್ ಅಂತ ಬಂದರೆ, ಆ ಟೀಮಲ್ಲಿ ಉಗ್ರಂ ಮಂಜು ಅವ್ರದ್ದು ಒಂದು ಸ್ಟ್ರಾಟಜಿ, ಒಂದಿದು ಅವ್ರದ್ದೊಂದು ಇನ್ಪುಟ್ಟು ಇಂದ ಅವರು ತುಂಬ ಟಾಸ್ಕ್ ಗೆದ್ದಿದ್ದಾರೆ. ಅದು ತುಂಬ ನೋಡಿದ್ದೀವಿ ನಾವು. ಮತ್ತು ಈಗ ಒಂದು ಪ್ರೋಮೋ ಅಂತ ಬಂತು ಅಂದರೆ ಅದ್ರಲ್ಲಿ ಉಗ್ರಂ ಮಂಜು ಅವ್ರದ್ದು ಜಾಸ್ತಿ ಪ್ರೋಮೋ ಬರೋದು. ಯಾಕಂದರೆ ಅವ್ರ ಮನೆ ಕಂಟೆಂಟ್ ಆ ಥರ ಇದೆ. ಆ ಥರ ವಿಚಾರಗಳೆಲ್ಲ ತೊಗೊಂಡ್ರೆ ಉಗ್ರಂ ಮಂಜು ಅವರು ಟಾಪ್ 5 ಲಿಸ್ಟಲ್ಲಿ ಬರ್ತಾರೆ. ಮತ್ತು ಅವರಲ್ಲಿ ನೆಗೆಟಿವಿಟಿನೇ ಇಲ್ಲ, ಅವರಲ್ಲೂ ನೆಗೆಟಿವಿಟಿ ಇದೆ. ಈಗ ಕೆಲವೊಂದು ಹಿಂದಿನ ಎಪಿಸೋಡ್ಗಳು ನೋಡಿದ್ವಿ, ಗೌತಮಿ ಜೊತೆ ಸೇರ್ತಿದ್ದಾರೆ. ಕೆಲವು ಜನಕ್ಕೆ ಆ ಫ್ರೆಂಡ್ಶಿಪ್ ಇಷ್ಟ ಆಗಿಲ್ಲ. ಅದ್ರ ಫ್ರೆಂಡ್ಶಿಪ್ಪು, ಅದ್ರ ಬಗ್ಗೆ ನನ್ನ ಒಪಿನಿಯನ್ನು ಮಂಜಣ್ಣನ ಅದು ನೆಗೆಟಿವಿಟಿನೇ. ಇದರಿಂದ ಸ್ಟಾರ್ಟಿಂಗು ಮಂಜಣ್ಣ ಏನೋ ಫುಲ್ ಅಗ್ರೆಸಿವ್ ಆಗಿದ್ರು, ಅದನ್ನು ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಈಗ ಮತ್ತೆ ಅಗ್ರೆಸಿವ್ನೆಸ್ ಬಂದಿದೆ, ನೋಡೋಣ. ಮತ್ತು ಆ ಫ್ರೆಂಡ್ಶಿಪ್ ಬಗ್ಗೆ ನಾನು ಕೆಲವೊಂದು ಒಪಿನಿಯನ್ ನೋಡಿದೆ. ನೆಗೆಟಿವಿಟಿ ಇನ್ನೂ ಇತ್ತು, ಪಾಸಿಟಿವಿಟಿ ಇತ್ತು. ಪಾಸಿಟಿವ್ ಯಾವ ಥರ ಅಂದರೆ, ಈಗ ಫ್ರೆಂಡ್ಶಿಪ್ಪು ಮಂಜಣ್ಣನಕ್ಕೆ ನಿಯತ್ ಜಾಸ್ತಿ. ನೋಡಿ, ಅವ್ರು ಎಷ್ಟೇನೇ ಮಾಡಿದ್ರು ಫ್ರೆಂಡ್ಶಿಪ್ ಬಿಟ್ಕೊಟ್ಟು ಈಗ ಕಮೆಂಟ್ಸು ನೋಡಿದ್ದೀನಿ ನಾನು. ಹೌದು, ಒಂದು ಕಡೆ ನನಗದು ಪಾಸಿಟಿವ್ ಅಂತಲೇ ಅನಿಸ್ತು. ಇವಾಗ ಯಾಕಂದರೆ ಈಗ ಸುದೀಪ್ ಮಂಜಣ್ಣನ್ಗೂ ಒಂದು ಇನ್ಪುಟ್ ಕೊಟ್ಟರು, ನೋಡಿ ಈ ಥರ ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ಅದನ್ನು ಸರಿಪಡಿಸ್ಕೊಳ್ಳಿ ಅಂತಲೇ ಒಂದು ಒಪಿನಿಯನ್ ಕೊಟ್ಟರು. ಆದರೂ ಮಂಜಣ್ಣ ಅದು ಟಾಸ್ಕ್ಗೋಸ್ಕರ ಚೇಂಜ್ ಮಾಡ್ಕೊಬೋದಾಗಿತ್ತು. ಆದರೂ ಮಂಜಣ್ಣ ಫ್ರೆಂಡ್ಶಿಪ್ ಬಿಟ್ಕೊಟ್ಟಿಲ್ಲ. ಯಾಕಂದರೆ ಇದು ಆಗ್ಲಿಂದ ಬಂದ್ಬಿಟ್ಟಿದೆ. ಏನೋ ಒಂದು ಗೌತಮಿ ಇರ್ಬೋದು, ಮಂಜಣ್ಣ ಹತ್ರ ಯಾವುದೇ ಒಂದು ಕಷ್ಟ ಆ ಥರ ಇದ್ರು ಅವ್ರ ಜೊತೆ ಮಾತಾಡ್ಕೊತಾ ಇದ್ರು. ಈಗ ಆ ಫ್ರೆಂಡ್ಶಿಪ್ನ ಗೆಲ್ಲಕ್ಕೋಸ್ಕರ ಆ ಫ್ರೆಂಡ್ಶಿಪ್ನ ನೋಡಿ ಮಂಜಣ್ಣ ಬಿಟ್ಕೊಟ್ಟೇ ಇಲ್ಲ. ಈಗ ಗೌತಮಿ ಅವರು ಏನಂದರೆ, ಸುದೀಪ್ ಸರ್ ಹೇಳಿದ ತಕ್ಷಣ ಒಂಥರ ಮಂಜಣ್ಣನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಫ್ರೆಂಡ್ಶಿಪ್ ಯಾವತ್ತೇ ಆಗಲಿ ಅವ್ರ ಗೇಮಲ್ಲಿ ಸ್ವಲ್ಪ ಇಗ್ನೋರ್ ಮಾಡ್ಬೋದು, ಆದರೆ ಅವರು ಬಿಟ್ಕೊಡಕ್ಕೆ ಹೋಗ್ಕೊಡ್ತು ಫ್ರೆಂಡ್ಶಿಪ್ಪು. ಮತ್ತು ನೆಕ್ಸ್ಟು ತ್ರಿವಿಕ್ರಮ್ ಯಾಕೆ ಟಾಪ್ 5 ಅಂದರೆ, ಬಿಗ್ ಬಾಸಲ್ಲಿ ಅವರು ತುಂಬ ಕಡೆ ಕಾಣಿಸ್ಕೊಂಡಿದ್ದಾರೆ. ಅವರು ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ, ಅವರು ಎಂಟರ್ಟೈನ್ಮೆಂಟ್ ಯಾವ ಥರ ಅಂದರೆ ಅವ್ರದ್ದೇ ಒಂದು ಥರ ವ್ಯಕ್ತಿತ್ವ, ಒಂಥರ ಸೈಲೆಂಟು, ಕಾಮ್ನೆಸ್ಸು. ಮತ್ತು ಟಾಸ್ಕ್ಗಳನ್ನ ತೊಗೊಂಡ್ರೆ ಹೆಂಗೋ ಅವರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಆ ಥರ ತೊಗೊಂಡ್ರೆ ಟಾಸ್ಕ್ಗಳ ವಿಚಾರದಾಗ ಬಂದರೆ ಅವರು ತುಂಬ ಮೊದಲಂತಲೇ ಹೇಳ್ಬೋದು. ಈಗ ಆಚೆ ನಾವು ಪಬ್ಲಿಕ್ ಒಪಿನಿಯನ್ನು ಮತ್ತು ಸೋಷಿಯಲ್ ಮೀಡಿಯಾಗಳು ಕೆಲವೊಂದು ಪೋಸ್ಟು ಟ್ವೀಟ್ಸ್ ಎಲ್ಲ ನೋಡ್ತಾ ಇದ್ರೆ ಈಸಿಲಿ ಗೊತ್ತಾಗುತ್ತೆ ಅವರು ಟಾಪ್ 5 ಕಂಟೆಸ್ಟೆಂಟ್ ಅಂತ. ಮತ್ತು ಅವರಲ್ಲಿ ನೆಗೆಟಿವಿಟಿ ಇಲ್ಲ ಅಂದರೆ, ನೆಗೆಟಿವಿಟಿ ಇದೆ. ಅದು ಏನಂದ್ರೆ, ಈಗ ಭವ್ಯ ಮತ್ತು ತ್ರಿವಿಕ್ರಮ್ ಫ್ರೆಂಡ್ಸು. ಈಗ ಯಾವುದೇ ಒಂದು ಇದಿರಲಿ, ಒಂದು ಕಳಪೆ ವಿಚಾರ ಇರಲಿ, ಉತ್ತಮ ವಿಚಾರ ಇರಲಿ, ನಾವು ಅದನ್ನು ತುಂಬ ಕಡೆ ನಾನು ನೋಡಿದ್ದೀನಿ. ವಾರದಲ್ಲಿ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದೆ ಭವ್ಯ ಅವರು. ಆದರೂ ಇವರು ತ್ರಿವಿಕ್ರಮ್ ಅವರು ಮೋಕ್ಷಿತನ ಉತ್ತಮ ಅಂತ ಕೊಟ್ಟರು. ಅದು ಯಾಕಂತ ನನಗೆ ಗೊತ್ತಾಗಿಲ್ಲ. ಎಲ್ಲಿ ಇವರು ಸೇಫ್ ಗೇಮ್ ಮಾಡ್ತಾವ್ರ ಅನ್ನೋ ಥರ ತುಂಬ ಒಪಿನಿಯನ್ಗಳು ಬರ್ತಿದೆ. ಯಾವುದೇ ವಿಚಾರ ಹೋಗಲಿ, ಭವ್ಯ ಅಷ್ಟು ಕ್ಲೋಸ್ ಆಗಿದ್ರು ಒಂಥರ ಭವ್ಯನ ಇಗ್ನೋರ್ ಮಾಡೋದು, ಆ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಳೋ ಥರ ಮಾಡ್ತಿದ್ದಾರೆ. ಈ ಮೋಕ್ಷಿತ ಎಲ್ಲೇ ಹೋಗಲಿ ಬರೀ ಮೋಕ್ಷಿತ ಅಂದ್ಕೊಂಡು ಹೋಗ್ತಿದ್ದಾರೆ. ಅದೆಲ್ಲ ಒಂದು ಕಡೆ ನಾಮಿನೇಷನಿಂದ ಸೇಫ್ ಗೇಮ್ ಮಾಡ್ತಿದ್ದಾರೆ. ಒಂಥರ ಇವ್ರು ಸೇಫ್ ಗೇಮ್ ಅನ್ನೋ ಥರ ಬಂದ್ಬಿಟ್ಟಿದೆ. ಅದು ಸ್ವಲ್ಪ ಸ್ಟಾಪ್ ಮಾಡಬೇಕು. ಮತ್ತು ಅದು ಇನ್ನೊಂದು ಒಪಿನಿಯನ್ಗಳು ತುಂಬ ಕೇಳ್ತಿದ್ದೀನಿ. ಈಗ ಹಿಂದೆ ಈಗ ರಜತ್ ಅವ್ರನ್ನೇ ತಗೊಳ್ಳಿ. ಈಗ ರಜತ್ ಅವ್ರು ಏನಾದರೂ ಟಾಸ್ಕ್ ಹಂಗೆ ಮಾಡೋಣ ಈಗ ಮಾಡೋಣ ಅಂದರೆ, ಇವ್ರ ಹಿಂದೆಯಿಂದ ಆಗ ಮಾಡೋಣ ಈಗ ಮಾಡೋಣ ಅಂತ ಎತ್ಬಿಟ್ಬಿಟ್ಟು ಅಲ್ಲೋಗಿ ಇವ್ರು ಸೇಫ್ ಗೇಮ್ ಆಗ್ಬಿಡೋದು. ಆ ಥರನೂ ಒಪಿನಿಯನ್ ತುಂಬ ಬರ್ತಿದೆ. ಈಗ ಮಂಜಣ್ಣನಿಗೆ ಲಾಸ್ಟ್ ಟೈಮು ಮೋಕ್ಷಿತ ಬಗ್ಗೆ ಏನೇನೋ ಹೇಳಿದ್ರು. ಆ ವಿಚಾರ ಇಲ್ಲಿ ಮೋಕ್ಷಿತ ಹತ್ರ ಬಂದು ಅದನ್ನು ಬೇರೆ ಥರ ಏನೋ ಒಂಥರ ಸೇಫ್ ಗೇಮ್ ಅನ್ನೋ ಥರನೇ ಇದ್ದರು. ಅವೆಲ್ಲ ತುಂಬ ನೆಗೆಟಿವ್ ಬರ್ತಿದೆ.
ಇನ್ನು ಅವನ್ನೆಲ್ಲ ಇವ್ರು ಕಮ್ಮಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತಿದೆ. ನೆಕ್ಸ್ಟು ರಜತ್ ಯಾಕೆ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದವ್ರೆ. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ್ರೂ ಅವರು ಎಂಟರ್ಟೈನ್ಮೆಂಟ್ ಅಂತೂ ಕಮ್ಮಿ ಇಲ್ಲ. ಮನೆಗೆ ತುಂಬಾ ಎಂಟರ್ಟೈನ್ ಮಾಡ್ತಿದ್ದಾರೆ, ಮುಂದೆ ಕಾಣಿಸ್ಕೊಂತಿದ್ದಾರೆ ಎಂಟರ್ಟೈನ್ಮೆಂಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ಅವ್ರ ಕ್ಯಾರೆಕ್ಟರೇ ಒಂಥರ ಎಲ್ರಿಗೂ ಇಷ್ಟ ಆಗಿದೆ. ಅದರಿಂದ ಅವರು ಬರ್ತಾರೆ ಅಂತ ನನ್ನ ಅನಿಸಿಕೆ. ಹಂಗಂತ ಅವರಲ್ಲಿ ನೆಗೆಟಿವಿಟಿ ಇಲ್ಲ, ಅವರಲ್ಲೂ ಇದೆ. ಅವರು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಬೇಕು, ಮತ್ತೆ ಮಾತು ಕಮ್ಮಿ ಮಾಡಬೇಕು. ಮಾತು ಕಮ್ಮಿ ಮಾಡ್ಬೇಕಂದ್ರೆ ಯಾವ ವಿಚಾರದಲ್ಲಿ ನಾನು ಹೇಳ್ತಿರೋದು, ಸ್ವಲ್ಪ ಡೈಲಾಗ್ಗಳು ಹೊಡಿಯೋದು ಹೊಡಿಲಿ, ಆದ್ರೆ ಇನ್ನೊಬ್ರಿಗೆ ನೋವಾಗೋ ತರ ಒಂದು ಒಪಿನಿಯನ್ಗಳು ಕೊಡ್ತಾರೆ, ಅದು ಕಮ್ಮಿ ಮಾಡ್ಬೇಕು. ಈಗ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಮಂಜಣ್ಣನ್ಗೆ ರೋಗಿಷ್ಟ ರಾಜ, ಮತ್ತೆ ಚೈತ್ರ ಅವ್ರ ಬಗ್ಗೆನೂ ಹೇಳ್ತಾರೆ. ಅಂದ್ರೆ ಚೈತ್ರ ಅವರು ಟಾಸ್ಕು ಆಗಿರುತ್ತೆ ಅದು ಹೇಳ್ತಾರೆ, ಆದ್ರೆ ಅವ್ರು ಹೇಳೋ ವಿಧಾನದಲ್ಲಿ ಸ್ವಲ್ಪ ಬೇರೆ ರೀತಿ ಹೇಳ್ಬೇಕು. ಈಗ ಇವ್ರು ಇಷ್ಟು ಒಪಿನಿಯನ್ಗಳು ಹೇಳೋರು, ಲಾಸ್ಟ್ ಟೈಮ್ ಗೌತಮಿ ಅವರು ಒಂದು ಒಪಿನಿಯನ್ ಹೇಳಿದ್ರು ಇವ್ರ ಬಗ್ಗೆ, ಇವ್ರು ಅದು ಬೇಜಾರು ಮಾಡ್ಕೊಂಡು ನಾನು ಊಟ ಮಾಡಲ್ಲ ಅದು ಇದು ಅಂತ ಏನೇನೋ ಹೇಳಿದ್ರು. ನನ್ಗದು ಅನ್ಸಿದ್ದೇನಂದ್ರೆ ಇವ್ರ ಒಪಿನಿಯನ್ಗಳು ಕೊಡುವಾಗ ಅವರೆಲ್ಲ ಕೇಳ್ತಾರೆ, ಇವ್ರು ಅದನ್ನ ತಗೊಳೋ ಇದಿರ್ಬೇಕು ಇವ್ರಿಗೂ. ಮತ್ತೆ ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗು ತುಂಬಾ ಮಾಡ್ತಿದ್ದಾರೆ, ಅದು ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತೆ ಇನ್ನೊಂದು, ನಾನು ಸೋಷಿಯಲ್ ಮೀಡಿಯಾಗಳಾಗ ತುಂಬಾ ನೋಡಿದೆ, ಸುದೀಪ್ ಅವ್ರ ಬಗ್ಗೆ ಬಂತು ಈ ವಿಚಾರ ಬಂದ್ರೆ. ಈಗ ಲಾಸ್ಟ್ ಟೈಮು ಜಗದೀಶು ಮತ್ತೆ ಇವರು ರಂಜಿತ್ ಅವರು ಸುಮ್ಮನೆ ರಂಜಿತ್ ಅವ್ರ ಎದೆಲಿ ಹಿಂಗ್ ಅಂದಿದ ತಕ್ಷಣ ಅವ್ರನ್ನ ಆಚೆ ಕಳ್ಸಿದ್ರು. ಮತ್ತೆ ಯಾಕೆ ನೀವು ಅವ್ರ ಜಗದೀಶ್ ಅವ್ರನ್ನ ಮತ್ತೆ ಅವ್ರನ್ನ ಆಚೆ ಕರ್ಸಿದ್ರಿ, ಆ ತರ ನೋಡಕ್ ಹೋದ್ರೆ ನೀವು ಇವ್ರನ್ನ ಆಚೆ ಕರ್ಸ್ಬೇಕಲ್ಲ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲೋ ಸುದೀಪ್ ಫೇವ್ರೇಟ್ ಕಂಟೆಸ್ಟೆಂಟ್ ಏನೋ ಅನ್ನೋ ತರ ತುಂಬಾ ಮಾತುಗಳು ಬರ್ತಿದೆ ಇವ್ರ ರಜತ್ ಅವ್ರ ಮೇಲೆ. ಯಾಕಂದ್ರೆ ಇವ್ರು ಏನ್ ಮಾಡಿದ್ರು ಇವ್ರನ್ನೇನು ಕೇಳ್ತಾ ಇಲ್ಲ ಸುದೀಪ್ ಅವರು. ಅದೊಂದು ನನ್ಗೆ ತಪ್ಪು ಅನಿಸ್ತಿದೆ, ಅವ್ರ ಜನರು ಒಪಿನಿಯನ್ ಹಾಗೆ ಇದೆ. ಮತ್ತೆ ಹನುಮಂತು ಅವ್ರು ಯಾಕೆ ಅಂದ್ರೆ ಅವ್ರದ್ದು ನನ್ನ ಟಾಸ್ಕು ಅದು ಇದು ಅಂತ ಏನ್ ನೋಡ್ತಿಲ್ಲ, ಅಂದ್ರೆ ಅವರು ಮಾತಾಡೋ ವಿಧಾನ, ಅಂದ್ರೆ ಈಗ ಒಂಥರ ಹಳ್ಳಿಯವ್ರ ತರ ಅವ್ರು ಏನ್ ಮಾತಾಡ್ತಾರೆ ಅದೆಲ್ಲ ತುಂಬಾ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಕನೆಕ್ಟ್ ಆಗುತ್ತೆ. ಈಗ ಆಚೆ ನೋಡಿದ್ರು ಅವ್ರು ತುಂಬಾ ಫ್ಯಾನ್ಸ್ ಇದ್ರು. ಈಗ ಇವ್ರ ಒಳಗೆ ಬಂದು ನನ್ನ ಟಾಸ್ಕು ಅದು ಎಲ್ಲ ಇವ್ರದೆಲ್ಲ ಏನು ಇಲ್ಲ ಅಂದ್ರೂ ಅವರು ಒಂಥರ ಹಳ್ಳಿ ಅವರು ಅನ್ನೋ ತರ ಒಂದ್ ಇದ್ರಲ್ಲಿ ಜನರಿಗೆ ತುಂಬಾ ಇಷ್ಟ ಆಗಿದ್ದಾರೆ. ಹನುಮಂತನ್ಗೂ ಫ್ಯಾನ್ಸ್ ತುಂಬಾನೇ ಇದ್ದಾರೆ. ಆ ವಿಚಾರ ತಗೊಂಡ್ರೆ ಹನುಮಂತ ಅವ್ರು ಬರ್ತಾರೆ. ಆದ್ರೆ ಹನುಮಂತ ಅವ್ರ ನೆಗೆಟಿವಿಟಿ ಇಲ್ಲ, ಅವರಲ್ಲೂ ನೆಗೆಟಿವಿಟಿ ಇದೆ. ಈಗ ಅವರು ಯಾರಿಗಾದ್ರೂ ಏನಾದ್ರು ಕಳಪೆ ಕೊಡ್ತಾರೆ, ಆ ಕೊಟ್ಟಾಗ ಒಪಿನಿಯನ್ ಕೊಡೋದಿರುತ್ತಲ್ಲ ಅದು ರಿಲೇಟೆಡೇ ಇರಲ್ಲ, ಅವ್ರಿಗೆ ಏನ್ ಇಷ್ಟ ಬರುತ್ತೋ ಆಗ ಹೇಳ್ಕೊಂಡು ಹೋಗ್ತಾರೆ. ಆ ತರ ವಿಚಾರಗಳೆಲ್ಲ ತಗೊಂಡ್ರೆ ಅವರೆಲ್ಲ ತುಂಬಾ ಎಡುತ್ತಿದ್ದಾರೆ ಅನ್ಸುತ್ತೆ. ಮತ್ತೆ ತುಂಬಾ ಜನ ಆಚೆ ಏನ್ ಹೇಳ್ತಿರೋದಂದ್ರೆ ಹನುಮಂತ ಅವರು ಏನ್ ದಡ್ಡ ಅಲ್ಲ ಬುದ್ಧಿವಂತರು ಅಂತ. ಯಾವ ವಿಚಾರದಲ್ಲಿ ಅಂದ್ರೆ ಈಗ ಅವ್ರು ಸ್ಟಾರ್ಟಿಂಗ್ ಬಂದು ಆ ಟಾಯ್ಲೆಟ್ ಹಂಗೆ ಯೂಸ್ ಮಾಡಕ್ ಬರಲ್ಲ, ಹಾಗೆ ಹೀಗೆ ಅಂತ ಏನೇನೋ ಸ್ವಲ್ಪ ಡ್ರಾಮಾ ಆಡಿದ್ರು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವರು ಬೇರೆ ದೇಶಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಇದ್ದು ಬಂದವರು, ಹಂಗೆ ಬಂದವರೆಲ್ಲ ಇವ್ರಿಗೆ ಇದು ಗೊತ್ತಾಗಲ್ಲ ಅನ್ನೋ ಥರ ಒಪಿನಿಯನ್ಗಳು ಜಾಸ್ತಿ ಆಚೆ ಕ್ರಿಯೇಟ್ ಆಗ್ತಿದೆ. ಅದು ನೋಡಕ್ ಹೋದ್ರೆ ನನಗೂ ಅನಿಸ್ತು ಅದು ಡ್ರಾಮಾನೇ ಅನ್ನೋ ಥರ. ಮತ್ತೆ ಆಚೆ ಬಿಗ್ ಬಾಸ್ ಏನ್ ನೋಡ್ದಿರಾ ಇರೋ ಥರ ಬಂದು ಅವ್ರು ಕೆಲವೊಂದು ಮಾತುಗಳು ಹೇಳ್ತಾರೆ. ಯಾರು ಬಿಗ್ ಬಾಸ್ ಚಾಕುಡಿರಿ ಬನ್ನಿ ಬಿಗ್ ಬಾಸ್ ಅನ್ನೋ ಥರ ಏನೋ ಒಂಥರ ಇನ್ನೋಸೆಂಟ್ ಥರ ಮಾಡ್ತಾರೆ. ಅವೆಲ್ಲ ನೋಡಿದಾಗ ನನಗೂ ಅನಿಸ್ತು ಯಾಕೆ ಅವ್ರು ಆಚೆ ಬಿಗ್ ಬಾಸ್ ಏನು ನೋಡಿಲ್ಲ, ಬಾಸ್ ನೋಡ್ದಿರಾನೇ ಬಿಗ್ ಬಾಸ್ಗೆ ಬಂದ ಅನ್ನೋ ಥರ ಒಪಿನಿಯನ್ಗಳು ಕ್ರಿಯೇಟ್ ಆಗುತ್ತೆ. ಅವೆಲ್ಲ ಡ್ರಾಮಾ ಅಂತಾನೆ ಅನ್ಸುತ್ತೆ. ಮತ್ತೆ ನಾವು ಅವ್ರದ್ದು ಸ್ವಲ್ಪ ಟಾಸ್ಕ್ಗಳು ಅದು ಇದು ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಹನುಮಂತ ಅವ್ರೇ, ಅದರಲ್ಲೇ ನಾವು ಅದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಮತ್ತೆ ಇಲ್ಲಿ ಆಚೆ ಎಂಟರ್ಟೈನ್ಮೆಂಟ್ ಅಂತ ನಾವೇನಾದ್ರು ಅದು ಕನ್ಸಿಡರ್ ಮಾಡಕ್ ಹೋದ್ರೆ ಅವ್ರ ಎಫರ್ಟ್ ಕೊಟ್ಟು ಏನೂ ಆಗ್ತಿಲ್ಲ ಅದು. ಆದರೆ ಈಗ ಆಚೆ ಜನಗಳಿಗೆ ತುಂಬಾ ಇಷ್ಟ, ಅವ್ರು ಇವಾಗ ಜನರಿಗೆ ಇಷ್ಟ ಆದ್ರೆ ಅವ್ರು ಏನ್ ಮಾಡಿದ್ರು ಇಷ್ಟನೇ ಅನ್ನೋ ಥರ, ಅವ್ರು ಏನ್ ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ, ಆ ಥರ ಕ್ರಿಯೇಟ್ ಆಗಿದೆ. ಆ ಥರ ಕನ್ಸಿಡರ್ ಮಾಡಕ್ ಹೋದ್ರೆ ಹನುಮಂತು ಪಕ್ಕ ಟಾಪ್ 5 ಅಲ್ಲಿ ಬಂದೇ ಬರ್ತಾರೆ. ಮತ್ತೆ ಇನ್ನೊಂದು ಲಾಸ್ಟ್ ಅಂದ್ರೆ ಇದು ತುಂಬಾ ಕಾಂಪಿಟೇಷನ್ ಇಬ್ಬರಲ್ಲಿ ಸ್ವಲ್ಪ ಇದಿದೆ, ಆದ್ರೂ ನನಗೆ ಮೋಕ್ಷಿತಾ ಅನ್ಸುತ್ತೆ. ಯಾಕಂದ್ರೆ ಮೋಕ್ಷಿತಾ ಈ ಒಂದು ಕೆಲವೊಂದು ಇದು ನೋಡಿದೆ ನನ್ನ ಪೋಸ್ಟು ಅದು ಇದು ಎಲ್ಲ ಮೋಕ್ಷಿತಾಗ್ ತುಂಬಾನೇ ಸಪೋರ್ಟ್ ಇದೆ. ಮತ್ತೆ ಅವ್ರ ಮನೇಲೂ ತುಂಬಾ ಇದ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದೆಲ್ಲ ನೋಡಕ್ ಹೋದ್ರೆ ಮೋಕ್ಷಿತಾ ಟಾಪ್ 5 ಅಲ್ಲಿ ಬರ್ತಾರೆ ಅನ್ಸುತ್ತೆ. ಮತ್ತೆ ಅವರಲ್ಲಿ ನೆಗೆಟಿವಿಟಿ ಅಂತ ನೋಡಕ್ ಹೋದ್ರೆ ಅವರು ಫ್ರೆಂಡ್ಶಿಪ್ ನಿಭಾಯಿಸಲ್ಲ ಅನ್ನೋದು. ಈಗ ಅದು ಯಾವ ತರ ಅಂತ, ಈಗ ಸ್ಟಾರ್ಟಿಂಗ್ ಮಂಜು ಅವ್ರ ಗ್ರೂಪ್ ಅಲ್ಲಿ ಇದ್ರು, ಆಮೇಲೆ ನೆಕ್ಸ್ಟು ಶಿಶಿರು ಇಲ್ಲ ತ್ರಿವಿಕ್ರಮ್ ಆ ಗ್ರೂಪ್ ಅಲ್ಲಿ ಹೋದ್ರು, ಆಮೇಲೆ ನೆಕ್ಸ್ಟು ಇವರು ಶಿಶಿರು ಐಶ್ವರ್ಯ ಆ ಗ್ರೂಪ್ ಹೋದ್ರು. ಈಗ ಮತ್ತೆ ತಿರ್ಗಾ ಮಂಜು ಅವ್ರ ಹತ್ರನೇ ಬರ್ತಿದ್ದಾರೆ. ಇದೆಲ್ಲ ನೋಡಕ್ ಹೋದ್ರೆ ಒಂಥರ ಏನೋ ಎಲ್ಲಾ ಕಡೆ ಸುತ್ತಾಡಿ ಮತ್ತೆ ಇದೇ ಬರ್ತಿದ್ದಾರೆ, ಅದೊಂಥರ ಒಪಿನಿಯನ್ ಒಂಥರ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ಮತ್ತೆ ಟಾಸ್ಕು ಆ ವಿಚಾರ ಎಲ್ಲ ಕನ್ಸಿಡರ್ ಮಾಡಿದ್ರೆ ಮತ್ತೆ ಇವರು ಫಸ್ಟ್ ಚೆನ್ನಾಗಿ ಆಡ್ತಿದ್ರು, ಈಗ ಯಾಕೋ ಸ್ವಲ್ಪ ಡಲ್ ಅನ್ಸ್ತಿದ್ದಾರೆ.
ಇಷ್ಟು ಈ ಪಾಯಿಂಟ್ ಎಲ್ಲ ನಾನು ಕನ್ಸಿಡರ್ ಮಾಡಿ ಇವರು ಟಾಪ್ 5 ಬರ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮೇನು ಒಪಿನಿಯನ್ ಇದೆ ನೀವು ಕಮೆಂಟ್ ಮಾಡಿ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಒಳ್ಳೊಳ್ಳೆ ಕಂಟೆಂಟ್ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.